ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಸಭೆಯೇ, ನಿಮ್ಮೆಲ್ಲರನ್ನು ಕೂಡ ನಾನು ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಸಮಯದಲ್ಲಿಯೂ ಕೂಡ ನಾವು ಜೀವನಕ್ಕಾಗಿ ಸಿದ್ಧರಾಗ್ತಾ ಇದ್ದೇವೆ. ಇದರ ವಿಷಯದಲ್ಲಿ ನಾವು ಕ್ರಿಸ್ತನನ್ನು ಅರಿತುಕೊಳ್ಳುವಂತಹ ಆ ಒಂದು ಅರಿವೇ ನಮಗೆ ಉಜ್ಜೀವನವನ್ನು ತರುತ್ತದೆ ಅನ್ನುವಂತಹ ಶೀರ್ಷಿಕೆ ಕೆಳಗಡೆ ಅನೇಕ ವಿಚಾರಗಳನ್ನ ಕಲಿತಾ ಇದ್ದೀವಿ. ಅದರಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ಯೇಸು ಕ್ರಿಸ್ತನ್ ಯಾರಾಗಿದ್ದಾನೆ ಅನ್ನುವಂತಹ ಧ್ಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಸಮಯದಲ್ಲಿ 4ನೇ ಅಧ್ಯಾಯ, ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 12ನೇ ವಚನವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಹೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಸೊ ಇಲ್ಲಿ ನಾವು ನೋಡುವಂತ ಒಂದು ವಿಷಯ, ಯೇಸು ಸ್ವಾಮಿ ತಾನೇ ದೀಕ್ಷಾಸ್ಥಾನವನ್ನು ಹೊಂದಿ ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆ ಒಂದು ಅಡವಿಗೆ ಒಯ್ಯಲ್ಪಟ್ಟು ಅಲ್ಲಿಂದ ಆತ ಹೊರಗೆ ಬಂದ ಕೂಡಲೇ ಆತ ಒಂದು ಸುದ್ದಿಯನ್ನು ಕೇಳ್ತಾನೆ. ಏನಂತೆ, ಆತ ಸ್ಥಾನಿಕರಾದ ಯೋಹಾನ ಸೆರೆಗೆ ಬಿದ್ದ ಅಂತ ಹೇಳಿ ಕೇಳಿದ ಕೂಡಲೇ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಗಲಿಲಾಯ ಸೀಮೆಗೆ ಹೊರಟು ಹೋಗ್ತಾರೆ. ಅವ್ರು ನಜರೇತ್ ಎಂಬ ಊರಲ್ಲಿ ಇದ್ದವರು ಈಗ ಗಲಿಲಾಯ ಸೀಮೆಗೆ ಹೊರಟು ಹೋಗ್ತಾರೆ ಅನ್ನೋದನ್ನ ನಾವು ನೋಡ್ತೇವೆ. ಸೊ ಹಾಗಿದ್ರೆ ಇಲ್ಲಿ ನಾವು ನೋಡುವಾಗ ಏನ್ ಯೇಸು ಎದುರುಕೊಂಡ್ರ, ಭಯಪಟ್ರ? ಸ್ಥಾನಿಕನಾದ ಯೋಹಾನ ನನ್ನ ಹೆರೋದನು ಹಿಡಿದು ಹೆರೋದ್ಯಳ ನಿಮಿತ್ತ ಆತನ ಕತ್ತನ ಕೊಯ್ಸಿ ಆತನ ಶರೀರವನ್ನ ಸಮಾಧಿ ಮಾಡಿದ ವಿಚಾರ, ಆತ ಸೆರೆಗೆ ಹಾಕಲ್ಪಟ್ಟ ವಿಷಯ ಯೇಸುವಿಗೆ ಭಯವನ್ನ ತರ್ತು. ಸೊ ಯೇಸು ಇಲ್ಲಿ ಹಿಂಸೆಗೆ ಭಯಪಟ್ಟು ಅಥವಾ ನಾನು ಸಿಕ್ಕಾಕೊಳ್ತೀನಿ ಅಂತ ಭಯಪಟ್ಟು ಹೊರಟು ಹೋದ್ರು ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸ್ತದೆ. ಆದ್ರೆ ಇಲ್ಲ ಪ್ರಿಯರೇ, ಇಲ್ಲಿ ನಾವು ನೋಡುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಜನಗಳ ಹೃದಯವೆಲ್ಲ ಮಾರ್ಪಟ್ಟಿರೋದನ್ನ ನಾವು ಕಾಣ್ತೀವಿ. ಯೋಹಾನ ಈತನೇ ಮೆಸ್ಸಿಯ ಅಂತ ಹೇಳಿ ಅಂದುಕೊಂಡಿದ್ರು ಜನ, ಈತನೇ ಎಲಿಯಾ ಅಂತ ಹೇಳಿ ಅಂದುಕೊಂಡಿದ್ರು ಜನ. ಸೊ ಈಗ ಈತನೇ ಸೆರೆಗೆ ಹಾಕಲ್ಪಟ್ಟಿದ್ದಾನೆ. ಜನಗಳ ಒಳಗಡೆ ಒಂದು ಅಪನಂಬಿಕೆ ಕಾಣಿಸ್ತಾ ಇದೆ. ಈವನ್ ಆ ಒಂದು ಸ್ಥಾನಿಕನಾದ ಯೋಹಾನನ ಆ ಒಂದು ಶಿಷ್ಯರ ಹೃದಯದಲ್ಲಿ ಕೂಡ ಒಂದು ಅಪನಂಬಿಕೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಸೊ ಈ ಎಲ್ಲ ಅಪನಂಬಿಕೆ ಇರುವಂತ ಸಂದರ್ಭದಲ್ಲಿ ಯೇಸು ಆ ಸ್ಥಳವನ್ನು ಬಿಟ್ಟು ಹೊರಗೆ ಹೋಗೋದನ್ನ ನಾವು ಕಾಣ್ತೇವೆ. ಆ ನಜರೇತ್ ಎಂಬ ಊರನ್ನು ಬಿಟ್ಟು ಗಲಿಲಾಯದ ಸೀಮೆಗೆ ಹೊರಟು ಹೋಗೋದನ್ನ ಕಾಣ್ತೇವೆ. ಯಾಕೆ ಯೇಸು ಇಲ್ಲಿ ಹೊರಟು ಹೋದ್ರು? ಅಲ್ಲೇ ಇರ್ಬೇಕಿತ್ತಲ್ವಾ, ಯಾಕೆ ಹೋದ್ರು ಅನ್ನುವಂಥ ಪ್ರಶ್ನೆ ನಮಗೆ ಬರ್ತದೆ. ಆದ್ರೆ ಯೇಸು ಇಲ್ಲಿ ಹೋಗುವಾಗ ಯಾಕೆ ಹೋಗ್ತಾರೆ ಅನ್ನುವಂಥ ವಿಚಾರವನ್ನ ನಾವು ಅದೇ ಮತ್ತಾಯ 4ನೇ ಅಧ್ಯಾಯ 13ನೇ ವಚನದಿಂದ ಮುಂದೆ ನೋಡ್ತೇವೆ. 13ನೇ ವಚನದಲ್ಲಿ ನಾವು ನೋಡ್ತೇವೆ, ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೂನ್, ನೆಫ್ತಲೀಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜೆಬುಲೂನ್ ಸೀಮೆ ಮತ್ತು ನೆಫ್ತಲೀಮ್ ಸೀಮೆ, ಯೋರ್ದಾನ್ ಆಚೆ ಸಮುದ್ರ ಕಡೆ ಇರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿರುವವರಿಗೆ ಸೂರ್ಯೋದಯವಾಯಿತು ಎಂಬುದು. ಸೊ ಇಲ್ಲಿ ನಾವು ನೋಡುವಂತ ವಿಚಾರ ಏನಂತ ಹೇಳಿದ್ರೆ, ಯೇಸು ಸ್ವಾಮಿಯಲ್ಲಿ ಹೋಗ್ಲಿಕ್ಕೆ ಕಾರಣ ಭಯ ಅಲ್ಲ. ಯೇಸು ಹೆದರಲಿಲ್ಲ. ಸ್ಥಾನಿಕ ಏನಾದ ಯೋಹಾನ ಸೆರೆಗೆ ಬಿದ್ದ ಅನ್ನುವಂಥ ವಿಷಯ ಕೇಳಿದಾಗ ಯೇಸು ಅಲ್ಲಿಗೆ ಹೋದ್ರು ಅಂತ ಹೇಳಿ ಬರೆಯಲ್ಪಟ್ಟದೆ ಹೊರತು ಹೆದರಿಕೊಂಡು ಹೋದ್ರು ಅಂತ ಬರೆಯಲ್ಪಡ್ಲಿಲ್ಲ. ಹೆದರಿದ್ರು, ಹೆರೋದನಿಗೆ ಹೆದರಿದ್ರು ಇಲ್ಲ, ಯೇಸು ಹೆದರಲಿಲ್ಲ. ನಾವು ನೋಡ್ತೇವೆ, ಯೇಸು ಹೋಗ್ತಾರೆ ಅಂತ ಹೇಳಿ ಪ್ರವಾದಿಯ ಗ್ರಂಥದಲ್ಲಿ ಅದು ಬರೆಯಲ್ಪಟ್ಟದೆ, ಈಗಾಗಲೇ ಬರೆಯಲ್ಪಟ್ಟಿತ್ತು. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 13-16 ನಾವು ನೋಡುವಂತ ವಿಚಾರ ಈಗಾಗಲೇ ಬರೆಯಲ್ಪಟ್ಟದ್ದು. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಅದು ಬರೆಯಲ್ಪಟ್ಟದ್ದು. ಸೊ ಬರೆಯಲ್ಪಟ್ಟದ್ದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಿದ್ರೆ ಯೇಸು ಯಾವುದಕ್ಕೂ ಹೆದರಲಿಲ್ಲ. ಯೇಸು ತಂದೆಯ ಚಿತ್ತವನ್ನು ಮಾಡುವುದಕ್ಕಾಗಿ ತಂದೆ ಹೇಳಿದ ಕಾರ್ಯಗಳನ್ನ, ಪ್ರವಾದಿಗಳ ಮೂಲಕ ಮುಂತಿಳಿಸಿದ ಕಾರ್ಯಗಳನ್ನ ನೆರವೇರಿಸಬೇಕಾಗಿತ್ತು. ತಂದೆ ಹೇಳಿದ್ರು, ನೀನು ಗಲಿಲಾಯಕ್ಕೆ ಹೋಗ್ಬೇಕು, ನೀನು ನಜರೇತಲ್ಲಿ ಇರಬಾರ್ದು, ನಾನು ಹೇಳುವ ಆ ನಗರಕ್ಕೆ ಹೋಗ್ಬೇಕು ಅನ್ನೋದನ್ನ ನಾವು ಕಾಣ್ತೇವೆ. ಎರಡನೇದಾಗಿ ಇನ್ನೊಂದು ವಿಚಾರ ನಾವು ನೋಡುವಂತ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಸ್ಥಾನಿಕನಾದ ಯೋಹಾನನ ಸೇವೆ ಮುಗಿಯುವುದನ್ನು, ಯೇಸು ಕ್ರಿಸ್ತನ ಸೇವೆ ಪ್ರಾರಂಭವಾಗುವುದನ್ನು ನಾವು ಕಾಣ್ತೇವೆ. ಹಳೆಯ ಒಡಂಬಡಿಕೆಯಿಂದಲೂ ನಾವು ಯೇಸು ಕ್ರಿಸ್ತನವರೆಗೂ ನಾವು ಕಾಣುವಂಥದ್ದು ಅದನ್ನೇ. ಮತ್ತೆ ಯಾಕೆ ಎಲ್ಲಿಯವರೆಗೂ ನಾವು ಅದನ್ನು ಕಾಣುವಂಥದ್ದು ಅದನ್ನೇ ನಾವು ನೋಡ್ತೇವೆ. ಅಬ್ರಹಾಮನ ನಂತರ ಈಸಾಕನ ನಂತರ ಯಾಕೋಬನ ನಂತರ 12 ಸಂತತಿಗಳು, 12 ಸಂತತಿಗಳ ನಂತರದಲ್ಲಿ ಮೋಶೆಯ ನಂತರದಲ್ಲಿ ಯೆಹೋಶುವ ನಂತರದಲ್ಲಿ ನ್ಯಾಯಸ್ಥಾಪಕರುಗಳು, ನ್ಯಾಯಸ್ಥಾಪಕರ ನಂತರದಲ್ಲಿ ಪ್ರವಾದಿಗಳ ನಂತರದಲ್ಲಿ ಪ್ರವಾದಿಯ ನಂತರ ಪ್ರವಾದಿಗಳನ್ನ ನಾವು ಕಾಣ್ತೇವೆ. ಆಮೇಲೆ ಅರಸರುಗಳ ನಂತರ ಅರಸರುಗಳನ್ನ ಕಾಣ್ತೇವೆ. ಒಬ್ಬ ಅರಸನಿದ್ದಾಗಲೇ ಇನ್ನೊಬ್ಬ ಅರಸನಿಲ್ಲ, ಆ ಅರಸನ ನಂತರ ಇನ್ನೊಬ್ಬ ಅರಸ ಬರುವುದನ್ನು
ನಾವು ಕಾಣ್ತೇವೆ. ಹಾಗೆ ಇಲ್ಲಿ ಸ್ಥಾನಿಕನಾದ ಯೋಹಾನನು ತನ್ನ ಸೇವೆಯನ್ನು ಮುಗಿಸಿದ್ದಾನೆ. ತನ್ನ ಸೇವೆ ಮುಗಿಯಿತು. ಒಂದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸ್ಥಾನಿಕನಾದ ಯೋಹಾನ ಸಡನ್ ಆಗಿ ಅಥವಾ ಆಕಸ್ಮಿಕವಾಗಿ ಆತ ಸೆರೆಗೆ ಹಾಕಲ್ಪಡ್ಲಿಲ್ಲ, ಅಥವಾ ಆಕಸ್ಮಿಕವಾಗಿ ಆತ ಕೊಲ್ಲಲ್ಪಡ್ಲಿಲ್ಲ. ಇದು ದೇವರ ಚಿತ್ತವಾಗಿತ್ತು. ಆತನ ಸೇವೆ ಮುಗೀತಾ ಬಂತು. ಆತನಿರುವುದಾದ್ರೆ ಇಲ್ಲಿ ಗಮನಿಸ್ರಿ, ಏಸು ಸೇವೆ ಮಾಡಬೇಕಾದದಿಲ್ಲ. ಆತನು ಬಂದಿದ್ದು ಏನಕ್ಕಾಗಿ ಅಂತ ನಾವು ನೋಡೋದಾದ್ರೆ ಏಸು ಕ್ರಿಸ್ತನ ಆ ಒಂದು ದಾರಿಯನ್ನು ಸಿದ್ಧ ಮಾಡೋದಕ್ಕಾಗಿ ಬಂದಿದ್ದಾನೆ. ಈಗಾಗಲೇ ಆತನು ದಾರಿಯನ್ನು ಸಿದ್ಧಪಡಿಸಿದ್ದಾನೆ. ಪಶ್ಚಾತ್ತಾಪದ ಆ ಒಂದು ಸುವಾರ್ತೆಯನ್ನ ಆತ ಗಲಿಲಾಯ, ಸಮಾರಿಯ ಮತ್ತು ಒಂದು ಯೆರೂಸಲೇಮ್ ಎಲ್ಲಾ ಭಾಗಗಳಲ್ಲಿ ಆತ ಹರಡಿದ್ದಾನೆ. ಅನೇಕರಿಗೆ ಆತ ದೀಕ್ಷಾಸ್ಥಾನ ಕೊಟ್ಟಿದ್ದಾನೆ. ಅನೇಕರ ಹೃದಯ ಸಿದ್ಧವಾಗಿದೆ. ಈಗ ಏಸು ಸೇವೆಗಾಗಿ ಸಿದ್ಧಗೊಂಡಿದ್ದಾರೆ. ದೀಕ್ಷಾಸ್ಥಾನ ಕೂಡ ಆಗಿದೆ. ಸೈತಾನನಿಂದ ಶೋಧಿಸಲ್ಪಟ್ಟಿದ್ದಾರೆ. ಈಗ ಏಸು ಸೇವೆಗಂತೇಳಿ ಕಾಲಿಡ್ತಾ ಇದ್ದ ಹಾಗೆಯೇ ಸೈತಾನ ಸೆರೆಗೆ ಹಾಕಲ್ಪಡುವುದನ್ನು ನಾವು ಕಾಣ್ತೇವೆ. ಹೌದು, ಸ್ಥಾನಿಕನಾದ ಯೋಹಾನ ಸೆರೆಗೆ ಹಾಕಲ್ಪಡುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಸೊ ಹಾಗಿದ್ರೆ ಈಗ ಏಸು ಕೂಡ ಸೇವೆ ಮುಗಿಸುವುದನ್ನು ನಾವು ನೋಡ್ತೀವಿ. ಏಸು ಶಿಲುಬೆಯಲ್ಲಿ ತನ್ನ ಸೇವೆನ ಮುಗಿಸ್ತಾರೆ. ಏಸು ಸೇವೆ ಮುಗಿಸಿದ ಕೂಡಲೇ ಇಲ್ಲಿ ಅಪೋಸ್ತಲರು ಎದ್ದೇಳೋದನ್ನು ನಾವು ಕಾಣ್ತೀವಿ. ಅಪೋಸ್ತಲರು ಎದ್ದು ಬೋಧಿಸುವುದನ್ನು ಕಾಣ್ತೀವಿ. ಅಪೋಸ್ತಲರ ಸೇವೆ ಮುಗಿತಾ ಇದ್ದ ಹಾಗೆ ನಂಬಿಕೆ ನಾಯಕರುಗಳು ಎದ್ದೇಳುವುದನ್ನು ಕಾಣ್ತೀವಿ. ಈ ದಿವಸದಲ್ಲೂ ಕೂಡ ಅನೇಕ ನಂಬಿಕೆ ನಾಯಕರುಗಳು, ಆತ್ಮಿಕ ನಾಯಕರುಗಳು ನಮ್ಮ ಪ್ರಪಂಚದಲ್ಲಿದ್ದವರು, ದೇಶದಲ್ಲಿದ್ದವರು, ಅವರೆಲ್ಲರೂ ಕೂಡ ಅವರ ಶಿಫ್ಟ್ ಅನ್ನು ಮುಗಿಸಿದ್ದಾರೆ. ಹೇಗೆ ಸ್ಥಾನಿಕನಾದ ಯೋಹಾನ ತನ್ನ ಶಿಫ್ಟ್ ಅನ್ನು ಮುಗಿಸಿದ್ದು, ಏಸು ಆ ಶಿಫ್ಟ್ ಅನ್ನು ಪ್ರಾರಂಭಿಸ್ತಾರೋ ಹಾಗೆಯೇ ಪ್ರಿಯರೇ ಈ ದಿವಸ ಅನೇಕ ನಂಬಿಕೆ ನಾಯಕರುಗಳು ತಮ್ಮ ಶಿಫ್ಟ್ ಅನ್ನು ಮುಗಿಸಿದ್ದಾರೆ. ಬಿಲಿ ಗ್ರಾಮ್ ಅವರು ಅವರ ಸೇವೆಯನ್ನು ಮುಗಿಸಿದ್ರು. ರೆನಾಲ್ಡ್ ಬೋಂಕೆ ಅವರು ತಮ್ಮ ಸೇವೆಯನ್ನು ಮುಗಿಸಿದ್ರು. ರವಿ ಝಕಾರಿಯಸ್ ಅವರು ಸೇವೆಯನ್ನು ಮುಗಿಸಿದ್ರು. ಟಿ.ಬಿ. ಜೋಶುವಾ ಅವರು ದೇವರ ಸೇವೆಯನ್ನು ಮುಗಿಸಿದ್ರು. ಈ ರೀತಿ ಅನೇಕ ನಾಯಕರುಗಳು ಈ ರೀತಿ ಸೇವೆಯನ್ನು ಮುಗಿಸ್ತಾರೆ. ಮುಗಿಸುವಾಗ ಅರ್ಥ ಇಲ್ಲಿ ಗಮನಿಸ್ರಿ, ಈಗ ದೇವರು ನಮ್ಮನ್ನ ತನ್ನ ಸೇವೆಯಲ್ಲಿ ಕರೆಯಬೇಕೆಂದಿದ್ದಾನೆ. ನಮ್ಮನ್ನ ತನ್ನ ಸೇವೆಯಲ್ಲಿ ನೇಮಿಸಿದ್ದಾನೆ, ಕರೆದಿದ್ದಾನೆ. ಸೊ ಈಗ ನೆಕ್ಸ್ಟ್ ಜನರೇಷನ್ ಆ ಸೇವೆಯನ್ನು ತೆಗೆದುಕೊಳ್ಬೇಕಾಗಿದೆ. ಇದೊಂದು ರೀತಿಯಲ್ಲಿ ರಿಲೇ ತರ. ಈಗ ನೀವು ನೋಡ್ತೀರಾ, ಆ ಒಂದು ರಿಲೇನಲ್ಲಿ ಹೇಗೆ ಮ್ಯಾರಥಾನ್ ಅನ್ನ ಒಬ್ಬರಿಂದ ಒಬ್ರು ಅದನ್ನು ಪಾಸ್ ಮಾಡ್ತಾ ಹೋಗ್ತಾರೋ ಹಾಗೆ ನಾವು ಪಾಸ್ ಮಾಡ್ತಾ ಹೋಗ್ಬೇಕಾಗಿದೆ. ಏಸು ಸ್ಥಾನಿಕನಾದ ಯೋಹಾನ ತನ್ನ ಸೇವೆ ಎಂಬ ಮ್ಯಾರಥಾನ್ ಆ ಒಂದು ಪಂಚನ ಏಸು ಕ್ರಿಸ್ತನ ಕೈಗೆ ಅವರು ಕೊಡೋದನ್ನ ನಾವು ಕಾಣ್ತೇವೆ. ಏಸು ಕ್ರಿಸ್ತನು ಅಪೋಸ್ತಲರ ಕೈಗೆ, ಪೇತ್ರನ ಕೈಗೆ ಕೊಡೋದನ್ನ ನಾವು ಕಾಣ್ತೇವೆ. ಪೇತ್ರ ನಂತರ ಮುಂದೆ ಬರುವ ನಾಯಕರ ಕೈಗೆ, ಪೌಲನು ತಿಮೋತಿಯ ಕೈಗೆ ಕೊಟ್ಟದನ್ನ ನಾವು ಕಾಣ್ತೇವೆ ಪ್ರಿಯರೇ. ಹಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಕ್ ಬೇಕಾದ ಒಂದು ವಿಷಯ, ಏಸು ಹೆದರಿಕೊಳ್ಳಲಿಲ್ಲ. ಆತನು ಎಂತ ವ್ಯಕ್ತಿ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡುವಂತ ವಿಷಯ, ಆತ ಉನ್ನತವಾದ ಸೌವಾರ್ತಿಕನು. ಅದು ಉತ್ತಮವಾದ ಸೌವಾರ್ತಿಕನು. ಯೇಸು ಕ್ರಿಸ್ತನ ಉತ್ತಮವಾದ ಸೌವಾರ್ತಿಕನಾಗಿ ಆತ ಜೀವಿಸಿರುವುದನ್ನು ಕಾಣ್ತೇವೆ. ಸೊ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ವಿಷಯ, ಆತ ಉತ್ತಮವಾದ ಸೌವಾರ್ತಿಕ, ಉನ್ನತವಾದ ಸೌವಾರ್ತಿಕ. ಆತ ಹೆದರಲಿಲ್ಲ, ಬದಲಾಗಿ ಆತ ಪ್ರವಾದನೆ ನೆರವೇರಲ್ಪಡುವುದಕ್ಕಾಗಿ ಆತನು ಆ ಸ್ಥಳವನ್ನು ಬಿಟ್ಟು ಹೋಗಿದ್ದಾನೆ ಪ್ರಿಯರೇ. ಹಾಗಿದ್ರೆ ಗಮನಿಸಬೇಕಾದ ವಿಷಯ, ನಾವು ಕೂಡ ಯೇಸು ಕ್ರಿಸ್ತನಂತೆಯೇ ಸಹವಾರ್ತಿಕರಾಗಿ ಮಾರ್ಪಡುವುದಾದ್ರೆ ಉಜ್ಜೀವನವನ್ನ ಕಾಣ್ತೇವೆ. ಅನೇಕ ನಂಬಿಕೆ ನಾಯಕರು ತಾವು ಓಡಬೇಕಾದ ಓಟವನ್ನ ಓಡಿ ಮುಗಿಸಿದ್ದಾರೆ, ತಮ್ಮ ಸೇವೆಯನ್ನ ಮಾಡಿ ಮುಗಿಸಿದ್ದಾರೆ. ಹಾಗಿದ್ರೆ ನಮಗೂ ಕೂಡ ಆ ಸೇವೆ ಮಾಡುವಂತಹ ಆ ಒಂದು ಸಮಯ ಬಂದದೆ, ನಮ್ಮ ಸರತಿ ಬಂದದೆ. ನಮ್ಮ ಸರತಿ ಬಂದಿರುವುದರಿಂದ ನಾವು ಮುಂದೆ ಹೋಗಬೇಕಾಗಿದೆ. ಪ್ರಿಯರೇ, ರಾಜನ ಮುಂದೆ ಹೋಗಬೇಕಾಗಿದೆ. ಈಗ ನಾವು ಹೋಗದೇ ಇದ್ರೆ ನಮಗೆ ಬದಲಾಗಿ ಮತ್ತೊಬ್ಬರನ್ನ ಕರ್ತನೆ ಎಬ್ಬಿಸುವನಾಗಿದ್ದಾನೆ. ಅದಕ್ಕಾಗಿ ನಾವು ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋಣ. ನಾವು ಜೀವನ ಸಮಯದಲ್ಲಿದ್ದೇವೆ, ಕಡೆಯ ದಿನಗಳಲ್ಲಿದ್ದೇವೆ. ಹೇಗೆ ಈಗ ಆಗಲೇ ಅನೇಕ ನಾಯಕರುಗಳು ತಂದೆ ಬಳಿಗೆ ಹೋಗಿದ್ದಾರೆ, ಅವ್ರಿಗೆ ನಿದ್ರಿಸಿದ್ದಾರೆ. ಹೇಗೆ ಸ್ಥಾನಿಕನಾದ ಯೋಹಾನನು ಸೆರೆಯಲ್ಲಿ ಹಾಕಲ್ಪಟ್ಟು ಆತ ಕೊಯ್ಯಲ್ಪಟ್ಟು, ಹಾಗೆಯೇ ತಂದೆಯ ಸಮಯ ಅನೇಕರ ವಿಷಯದಲ್ಲಿ ಮುಗಿದು ಅವರು ತಂದೆಯ ಆ ಪ್ರಸನ್ನತೆಯನ್ನು ಪ್ರವೇಶಿಸಿದ್ದಾರೆ. ಹಾಗಿದ್ರೆ ಈಗ ನಮ್ಮ ಸೇವೆ ಪ್ರಾರಂಭವಾಗಬೇಕಾಗಿದೆ. ಯೇಸು ಕ್ರಿಸ್ತ ಯಾವ ರೀತಿಯಲ್ಲಿ ಸೇವೆಯನ್ನು ಪ್ರಾರಂಭಿಸಿದ್ರು, ಇದು ನಿನ್ನ ಸಮಯ ಸಹೋದರಿಗೆ, ಇದು ನಿನ್ನ ಸಮಯ ಸಹೋದರನೇ.
ಇದಕ್ಕಾಗಿ ನಿನ್ನನ್ನು ಒಪ್ಪಿಸಿಕೊಡು, ಇದಕ್ಕಾಗಿ ನಿನ್ನನ್ನು ಒಪ್ಪಿಸಿಕೊಡು. ನೀನು ಕ್ರಿಸ್ತನಂತೆ ಒಪ್ಪಿಸಿಕೊಡದ ಹೊರತು ದೇಶ ಉಜ್ಜೀವನವನ್ನು ಕಾಣಲಿಕ್ಕೆ ಆಗುವುದಿಲ್ಲ, ಸಭೆ ಉಜ್ಜೀವನವನ್ನು ಕಾಣುವುದಕ್ಕಾಗುವುದಿಲ್ಲ, ನೀನು ಕರ್ತನ ಸೇವೆಯನ್ನು ಮಾಡುವುದಕ್ಕಾಗುವುದಿಲ್ಲ. ನೀನು ಇದಕ್ಕಾಗಿಯೇ ಕರೆಯಲ್ಪಟ್ಟಿದ್ದಿ, ಇದಕ್ಕಾಗಿಯೇ ಕರ್ತನು ತಾಯಿ ಗರ್ಭದಲ್ಲಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಹೇಗೆ ಯೆರೆಮೀಯನನ್ನು ದೇವರು ಪ್ರವಾದಿಯಾಗಿ ಆರಿಸಿಕೊಂಡು ನಿನ್ನನ್ನೂ ಕೂಡ ಹಾಗೆಯೇ ಕರ್ತನು ಸೇವೆಗಾಗಿ ಆರಿಸಿಕೊಂಡಿದ್ದಾನೆ. ನಿನ್ನ ಸ್ವಕಾರ್ಯಗಳಲ್ಲಿಯೇ ನಿನ್ನ ಮನಸ್ಸಿಡಬೇಡ, ನೀ ಸ್ವಕಾರ್ಯದಲ್ಲಿಯೇ ಚಿಂತಿಸ್ತಾ ಇರಬೇಡ. ಹೌದು, ಈ ದಿವಸ ಅನೇಕ ವಿಶ್ವಾಸಿಗಳು ನಾವು ಸಭೆಗೆ ಬರ್ತೇವೆ, ವಾರದಲ್ಲಿ ಒಂದಿನ ಬರ್ತೇವೆ, ವಾಕ್ಯ ಕೇಳ್ತೇವೆ, ಪ್ರಾರ್ಥಿಸ್ತೇವೆ, ಕಾಣಿಕೆ ಹಾಕ್ಬಿಡ್ತೇವೆ, ನಮ್ಮ ಕೆಲಸ ಮುಗೀತು, ಜವಾಬ್ದಾರಿ ಮುಗೀತು ಅಂದುಕೊಳ್ತೇವೆ. ಇಲ್ಲವೇ ಇಲ್ಲ ಪ್ರಿಯರೇ, ಇಲ್ಲವೇ ಇಲ್ಲ. ಯೇಸು ಕ್ರಿಸ್ತ ಆ ರೀತಿಯಲ್ಲೇ ಇರಲಿಲ್ಲ. ಆತ 33 ವರ್ಷಗಳ ಕಾಲ ಆ ರೀತಿಯಲ್ಲಿ ಜೀವಿಸಿದ್ದರೂ ಸಹ, ಆತ 30ನೇ ವರ್ಷದಲ್ಲಿ 30 ವರ್ಷದವರೆಗೂ ಆತ ಆ ರೀತಿಯಲ್ಲಿ ಜೀವಿಸಿದ್ರೂ ಸಹ 30ನೇ ವರ್ಷದ ನಂತರ ಆತ ಸೇವೆಗೆ ತನ್ನನ್ನು ಸಮರ್ಪಿಸಿಕೊಟ್ಟಿದ್ದಾನೆ. ಈ ದಿವಸ ಕರೆಯಲ್ಪಟ್ಟ ಅನೇಕರು ಸಭೆಯ ಒಳಗಡೆ ಇರೋದ್ರಿಂದಲೇ ಕರೆಯಲ್ಪಡದ ವ್ಯಕ್ತಿಗಳು ಈ ದಿವಸ ಸಭೆಯ ಒಳಗಡೆ ಇದ್ದಾರೆ. ಪ್ರಾರ್ಥಿಸ್ತಾ ಕೂತಿದ್ದೀರೋ, ನೀನು ಪ್ರಾರ್ಥಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಮಾತ್ರ ಅಲ್ಲ, ಪ್ರಾರ್ಥಿಸುವುದರೊಂದಿಗೆ ಮಾತಾಡುವುದಕ್ಕಾಗಿ, ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ನೀವು ಎದ್ದು ಸೇವೆ ಮಾಡದೆ ಹೋದ್ರೆ ಪ್ರಾರ್ಥನೆ ಮಾಡದೇ ಇರುವವರು ಸೇವೆಯಲ್ಲಿ ತೊಡಗಿಸಿಕೊಳ್ಳೋದನ್ನ ಕಾಣ್ಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡದೇ ಇರೋರು ಸೇವೆ ಮಾಡಿದ್ರೆ ಹೇಗಿರುತ್ತೆ ಯೋಚನೆ ಮಾಡ್ರಿ. ಕರೆಯಲ್ಪಡದೇ ಇರುವವರು ಸೇವೆ ಮಾಡಿದ್ರೆ ಹೇಗಿರುತ್ತೆ ಯೋಚನೆ ಮಾಡ್ರಿ. ದೇವರ ರಾಜ್ಯ ಬಲವಾಗಿ ಸ್ಥಾಪಿಸಲ್ಪಡುತ್ತಾ ಅಂದ್ರೆ ಇಲ್ಲ. ಅಲ್ಲಿ ನಾವು ಸೋಲನ್ನ ಕಾಣ್ತೀವಿ, ಶತ್ರು ಅವ್ರನ್ನ ಸೋಲಿಸ್ತಾನೆ. ಇದ್ರ ಮೂಲಕ ಸಭೆಯಲ್ಲಿ ಸೋಲನ್ನ ಕಾಣುವಂತಹ ಪರಿಸ್ಥಿತಿ ನಮ್ಮ ಮಧ್ಯದಲ್ಲದೆ ಪ್ರಿಯರೇ. ಆಗಿರೋದ್ರಿಂದ ನೀವು ಕರೆಯಲ್ಲಿ ನೀವು ನಿಂತ್ಕೊಳ್ಳಬೇಕನ್ನುವುದೇ ನನ್ನ ಇಷ್ಟವಾಗಿದೆ ಪ್ರಿಯರೇ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ರಿ. ಇಂಜಿನಿಯರಿಂಗ್ ಮಾಡಿದ್ದೀರೋ, MBBS ಮಾಡಿದ್ದೀರೋ, ಅಥವಾ MCA ಮಾಡಿದ್ದೀರೋ, MSc ಮಾಡಿದ್ದೀರೋ, ಅಥವಾ ಮಾಸ್ಟರ್ ಡಿಗ್ರೀಸ್ ಮಾಡಿದ್ದೀರೋ, PhD ಮಾಡಿದ್ದೀರೋ, ಯಾವ ನೀವು ಒಂದು ಪದವಿಗಳನ್ನ ನೀವು ತೆಗೆದುಕೊಂಡಿರಬಹುದು, ಅದರ ಮಧ್ಯದಲ್ಲಿಯೂ ಕರ್ತನು ನಿಮ್ಮನ್ನ ಕರೀತಾ ಇದ್ದಾನೆ. ಪೌಲನು ಎಲ್ಲವನ್ನ ಮಾಡಿದ್ದ. ಆತನು ಸ್ಯಾನ್ಹೆಡ್ರಿನ್ ಹಿರಿಯ ಸಭೆಯ ನಾಯಕನಾಗಿದ್ದ, ಪರಿಸಾಯರಲ್ಲಿ ಪರಿಸಾಯನಾಗಿದ್ದ, ಇಬ್ರಿಯರಲ್ಲಿ ಇಬ್ರಿಯನು. ಆತನು ಆ ಗಮಲಿಯಲನ ಕೆಳಗಡೆ ಆ ಒಂದು ವೇದವನ್ನ ಕಲಿತವನು. ಆತ ಎಲ್ಲಾ ಪದವಿಯನ್ನು ಹೊಂದಿಕೊಂಡವನಾಗಿ ನಿಂತಿದ್ದಾನೆ. ಆದರೆ ದೇವರು ತನ್ನ ಸೇವೆಗಾಗಿ ಆತನನ್ನು ಕರೀತಾ ಇದ್ದಾರೆ. ನೀನು ಆ ಒಂದು ಪಟ್ಟಣಕ್ಕೆ ಹೋಗು, ಅನನೀಯನೆಂಬ ಪ್ರವಾದಿ ಬಂದು ನಿನ್ನನ್ನು ಭೇಟಿ ಮಾಡ್ತಾನೆ, ಆತ ನಿನಗೇನ್ ಮಾಡ್ಬೇಕನ್ನೋದನ್ನ ಆತ ತಿಳಿಸ್ತಾನೆ ಎಂಬುದಾಗಿ ಆತ ಹೇಳೋದನ್ನ ನಾವು ಕಾಣ್ತೀವಿ ಪ್ರಿಯರೇ. ಅದೇ ರೀತಿಯಲ್ಲಿ ಪ್ರಿಯರೇ, ನಮಗಾಗಿ ಪವಿತ್ರಾತ್ಮನು ಕಾಯ್ತಾ ಇದ್ದಾನೆ. ಪವಿತ್ರಾತ್ಮನು ಆ ಒಂಟಿಯಾಗಿ ನಾವು ಕೂತ್ಕೊಂಡು ಪ್ರಾರ್ಥಿಸುವ ಜಾಗದಲ್ಲಿ ಕಾಯ್ತಾ ಇದ್ದಾನೆ. ಅನನೀಯನು ಹೇಗೆ ಕಾಯ್ತಾ ಇದ್ದೋ ಅದೇ ರೀತಿಯಲ್ಲಿ ಪವಿತ್ರಾತ್ಮನು ನಿಮಗಾಗಿ ಕಾಯ್ತಾ ಇದ್ದಾನೆ. ನೀವು ಪ್ರಾರ್ಥಿಸುವಂತ ಸ್ಥಳದಲ್ಲಿ ಆತ ಕಾಯ್ತಾ ಇದ್ದಾನೆ. ನಿಮ್ಮನ್ನ ಸೇವೆಗಾಗಿ ಅಭಿಷೇಕಿಸ್ಲಿಕ್ಕೆ, ನಿಮ್ಮನ್ನ ಸೇವೆಗಾಗಿ ಕರೆಯಲಿಕ್ಕಾಗಿ ಆತ ಕಾಯ್ತಾ ಇದ್ದಾನೆ. ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಹೇಗೆ ಗಲಿಲಾಯದಲ್ಲಿ ಪ್ರಾರಂಭಿಸಿದರೋ ಅದೇ ರೀತಿಯಲ್ಲಿ ನಿನ್ನ ಸೇವೆಯನ್ನು ಪ್ರಾರಂಭಿಸಬೇಕಾಗಿದೆ. ಕರ್ತನು ಕೊಟ್ಟ ಸ್ಥಳದಲ್ಲಿ ನಿನ್ನ ಸೇವೆಯನ್ನು ಪ್ರಾರಂಭಿಸಬೇಕಾಗಿದೆ. ಕರ್ತನು ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಲ್ಲಿ, ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ನಿಮ್ಮನ್ನ ಉಪಯೋಗಿಸಬೇಕೆಂದು ಕರ್ತನು ಕಾಯ್ತಾ ಇದ್ದಾನೆ. ಅನೇಕ ರಾಜ್ಯಗಳಿಗೆ ಸುವಾರ್ತೆ ತಲುಪಲಿಲ್ಲ. ಸುವಾರ್ತೆಯನ್ನ ಸಾರಿ ಹೇಳ್ತಾ ಹೋಗುವವರು ಬೇಕಾಗಿದ್ದಾರೆ. ಯೇಸು ಕ್ರಿಸ್ತನಂತೆಯೇ ಸುವಾರ್ತೆಯನ್ನು ಸಾರುವವರು ಬೇಕಾಗಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಿನ್ನನ್ನು ಒಪ್ಪಿಸಿಕೊಡ್ತೀಯೋ, ಅದಕ್ಕಾಗಿ ನಿನ್ನನ್ನು ಸಮರ್ಪಿಸಿಕೊಡ್ತೀಯೋ. ಯಾಕೆ ನನ್ನ ಜೀವನ ಸೋಲಾಗಿದೆ, ಯಾಕೆ ನನ್ನ ಎಡಗಿ ಬಿದ್ದ ಸ್ಥಳದಲ್ಲೇ ಬೀಳ್ತಾ ಇದ್ದೀನಿ, ಕಾರಣ ಏನು ಅಂತ ಹೇಳಿ ಅಂದುಕೊಳ್ತಾ ಇದೀಯಾ? 1 ಪೇತ್ರ 1:13 ಈ ರೀತಿಯಲ್ಲಿ ಹೇಳ್ತದೆ, ದೇವರು ನಮ್ಮನ್ನ ಕರೆದ ಕರೆಯನ್ನು, ನಮ್ಮನ್ನ ಆದುಕೊಂಡದ್ದು ಯಾವುದಕ್ಕಾಗಿ ಆರಿಸಿಕೊಂಡ್ರು ಅನ್ನೋದನ್ನ ನಾವು ದೃಢಪಡಿಸಿಕೊಳ್ಳೋದಕ್ಕೆ ಮತ್ತಷ್ಟು ಪ್ರಯಾಸ ಪಡ್ಲಿಕ್ಕಾಗಿ ಕರ್ತನ ಹೇಳ್ತಾನೆ. ನಾವು ಮತ್ತಷ್ಟು ಪ್ರಯಾಸ ಪಡಬೇಕಂದ್ರೆ ಆಗ ನಾವು ಎಡವಿ ಬೀಳುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ನಿನ್ನನ್ನು ಕರೆದ ಕರೆಯಲ್ಲಿ ನಿಂತಿರುವುದಾದ್ರೆ ನೀನು ಖಂಡಿತವಾಗಿ ಎಡಗಿ ಬೀಳುವುದಿಲ್ಲ. ಯೇಸು ಕ್ರಿಸ್ತನು ಹೇಗೆ ಎಲ್ಲಿಯೂ ಎಡಗಿ ಬೀಳಲಿಲ್ಲವೋ, ಎಲ್ಲಿಯೂ ಎಡವಲಿಲ್ಲವೋ, ಆತನ ಸೇವೆಯನ್ನು ಆತನು ಪರಿಪೂರ್ಣವಾಗಿ ಮಾಡಿ ಮುಗಿಸಿದ್ದೋ ಅದೇ ರೀತಿಯಲ್ಲಿ ನೀನು ಎಲ್ಲಿ, ಹೇಗೆ, ಯಾವ ಸೇವೆಯನ್ನು ಮಾಡಬೇಕೆಂದು ಆತನು ಮೊದಲೇ ಮುಂತಿಳಿಸಿದ್ದಾನೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ಪ್ರವಾದಿಯು ಮುಂತಿಳಿಸಿದ್ದ ಹಾಗೆಯೇ ನಿನ್ನ ವಿಷಯದಲ್ಲಿಯೂ ಕರ್ತನು ಮುಂತಿಳಿಸಿದ್ದಾನೆ. ಅದನ್ನ ತಿಳ್ಕೋ, ಅದಕ್ಕೆ ನಿನ್ನ ಕಿವಿಗಳು ದೇವರ ಆತ್ಮನದನ್ನ ಹೇಳುವುದಕ್ಕಾಗಿ ಸಿದ್ಧರಾಗಿದ್ದಾರೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ನಮ್ಮ
ಜೀವನ ಒಪ್ಪಿಸಿಕೊಡೋಣ. ಪವಿತ್ರಾತ್ಮನಿಗೆ ಕಿವಿ ಕೊಡೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಯೇಸು ಕ್ರಿಸ್ತನು ಗಲಿಲಾಯ ಸೀಮೆಯಲ್ಲಿ ಸೇವೆ ಮಾಡಿದ ಹಾಗೆ ಕರ್ತನೇ, ಹೌದಪ್ಪ, ನಮ್ಮೊಬ್ಬೊಬ್ಬರಿಗೂ ಒಂದು ಪ್ರಾಂತ್ಯವನ್ನ, ಒಂದು ಸ್ಥಳವನ್ನ ಗೊತ್ತು ಮಾಡಿದ್ದೀಯಲ್ಲಪ್ಪ. ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಸೇವೆಯನ್ನ ಕರ್ತನೆ ತೆಗೆದುಕೊಂಡ್ರು, ಅದಕ್ಕಾಗಿ ತಮ್ಮನ್ನು ಒಪ್ಪಿಸಿಕೊಟ್ರು, ಹಾಗೆಯೇ ಕರ್ತನೆ ಸಭೆಯು ತಾವು ಕರೆಯಲ್ಪಟ್ಟ ಕರೆಯಲ್ಲಿ ನಿಂತುಕೊಳ್ಳುವುದಕ್ಕೆ, ತಾವು ಕರೆಯಲ್ಪಟ್ಟ ಸ್ಥಳದಲ್ಲಿ ಹೋಗಿ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡು. ನಿನಗಾಗಿ ಉಪಯೋಗವಾಗ್ಲಿಕ್ಕಾಗಿ ಅಪ್ಪ ಕರ್ತನೆ ಕೃಪೆ ಕೊಡು. ದೇವರಾತ್ಮನೇ, ನೀನು ಮಾತನಾಡು, ದೃಢಪಡಿಸು ಕರ್ತನೆ. ಅವರ ಕರೆಯನ್ನು ದೃಢಪಡಿಸು. ಅವರು ಕರೆಯಲ್ಪಟ್ಟದ್ದು ಯಾವುದಕ್ಕಾಗಿ, ಅವರು ಆರಿಸಲ್ಪಟ್ಟದ್ದು ಯಾವುದಕ್ಕಾಗಿ ಎಂಬುದನ್ನು ನೀನು ತಿಳಿಯಪಡಿಸಪ್ಪ. ಅವರೆಂದಿಗೂ ಎಡವಿ ಬೀಳದಿರಲಿ, ಅವರ ಸಮಯ ವ್ಯರ್ಥವಾಗದಿರಲಿ. ನಿನ್ನ ರಾಜ್ಯ ಬರಲಿ ಸ್ವಾಮಿ, ನಿನ್ನ ಚಿತ್ತ ನೆರವೇರಲಿ ಅಪ್ಪ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್, ಆಮೇನ್. ಕರ್ತನೆ ಮೆಲ್ಲಾನು ಆಶೀರ್ವದಿಸಲಿ. ಪ್ರಿಯರೇ, ದಯಮಾಡಿ ಈ ಸಂದೇಶವನ್ನ ಅನೇಕ ಸಹೋದರರಿದ್ದಾರೆ, ದೇವರ ಚಿತ್ತ ಅರಿಯದೇ ಇರತಕ್ಕಂಥ ಸಹೋದರರಿದ್ದಾರೆ, ಸೇವೆ ಮಾಡ್ಬೇಕನ್ನೋಂಥ ಭಾರವುಳ್ಳ ಸಹೋದರರಿದ್ದಾರೆ. ಅವರಿಗೆ ದಯವಿಟ್ಟು ಇದನ್ನು ಕಳಿಸ್ಕೊಡ್ರಿ, ಶೇರ್ ಮಾಡ್ರಿ. ಇದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ನಿಮ್ಮೆಲ್ಲಾರು ಕರ್ತನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.